ಹಾಯ್ ಹಲೋ ನಮಸ್ಕಾರ. ಸೊ ನಮ್ಮ ಜೊತೆ ಇವತ್ತು ಇದ್ದಾರೆ ಡೆವಿಲ್ ಖ್ಯಾತಿಯ ನಿರ್ದೇಶಕರಾದ ಪ್ರಕಾಶ್ ವೀರ್ ಅವರು. ಬನ್ನಿ ಅವ್ರ ಜೊತೆ ಚಿಟ್ಚಾಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ವಾಟ್ ಆ್ಯಕ್ಚುಲಿ ಇನ್ಸ್ಪೈರ್ಡ್ ಯು ಟು ಮೇಕ್ ದಿಸ್ ಡೆವಿಲ್ ಸ್ಟೋರಿ? ಒಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಪ್ರಾಬಬ್ಲಿ ಬರೋ ದಿನಗಳಲ್ಲಿ ಹೇಳ್ತೀನಿ ಯಾವ ಕ್ಯಾರೆಕ್ಟರ್ ಅಂತ. ಸೊ ಇಟ್ ಇಸ್ ಒನ್ ಕ್ಯಾರೆಕ್ಟರ್ ವಿಚ್ ಐ ಸೀನ್. ಅದಂದರೆ ಅದ್ರ ಬಗ್ಗೆ ಓದಿದ್ದೆ ನಾನು, ಅದ್ರ ಬಗ್ಗೆ ಒಂದಷ್ಟು ಒಳ್ಳೆ ಡಾಕ್ಯುಮೆಂಟ್ರೀಸ್ ಎಲ್ಲ ನೋಡಿದ್ದೆ. ದಟ್ ಇನ್ಸ್ಪೈರ್ಡ್. ಸರ್ ಈ ಸಿನಿಮಾ ನಿಮಗೆ ತಲೆಯಲ್ಲಿ ಬಂದಾಗ ಫಸ್ಟು ಡಿಸ್ಕಷನು ನೀವು ದರ್ಶನ್ ಸರ್ ಜೊತೆ ಏನಂತ ಮಾಡ್ತೀರಾ? ಅದೇ ಫಸ್ಟ್ ಶುರು ಆಗಿದೆ ಹಾಗೇನೆ. ಆ್ಯಕ್ಚುಲಿ ತುಂಬ ಟೈಮ್ ತೊಗೋಬೇಡ, ಒಂದು ಸಿನಿಮಾ ಮಾಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ಸರಿ, ಅವರೇ ಹಿಂಸೆ ಮಾಡಿದ್ರು. ನೀನು ತಲೆಯಲ್ಲಿ ಏನಾದರೂ ಒಂದು ಥಾಟ್ ಇರಬೇಕಲ್ಲ, ಏನಾದರೂ ಒಂದು ಓಡ್ತಿರ್ಬೋದಲ್ಲ ನಿನ್ನ ತಲೆಯಲ್ಲಿ ಅಂತ. ಒಂದು ಥಾಟ್ ಅಂತೂ ಡೆಫಿನೆಟ್ಲಿ ಇದೆ. ಯೂಶ್ವಲಿ ನಾನು ಹೇಳ್ತಾ ಇರ್ತೀನಿ, ಅಂದರೆ ದರ್ಶನ್ ಜೊತೆ ಕೂತಾಗ ಸುಮ್ಮನೆ ಬೇರೆ ಕಥೆಗಳು ಅದು ಇದು ಮಾತಾಡ್ತಾ ಇರ್ತೀವಿ. ಆವಾಗ ಈ ಲೈನ್ ನಾನು ಹೇಳಿದೆ, ಇದು ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಇದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾನು ಇದೊಂದು ಲೈನ್ ಅಂತ ಇದ್ದೀನಿ. ಅಂದರೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಅದೇನೋ ಆ ಕ್ಯಾರೆಕ್ಟರ್ ತುಂಬ ವಿಚಿತ್ರವಾಗಿದೆಯಲ್ಲ, ಅದನ್ನಿಟ್ಟು ಒಂದು ಕತೆ ಮಾಡಿದ್ರೆ ಹೇಗಿರುತ್ತೆ ಅಂತ ಈ ಥರ ಒಂದು ಲೈನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ ದರ್ಶನ್ ಇಮ್ಮಿಡಿಯೇಟಾಗಿ ಇಲ್ಲ ಇದನ್ನ ಲಾಕ್ ಮಾಡೋಣ, ಈ ಪಿಕ್ಚರ್ ನೆಕ್ಸ್ಟು ನಾವು ಮಾಡೋಣ ಅಂತ ಡಿಸೈಡ್ ಆದ್ವಿ. ಈಗ ಫಿಲಿಮಲ್ಲಿ ರಚನಾ ಇರೋ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಅವ್ರ ಪಾತ್ರದ ಬಗ್ಗೆ ಹೇಳೋದಾದರೆ, ಡೆವಿಲ್ ಸಿನಿಮಾಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಎಲ್ಲ ಕತೆಗೂ ಒಂದು ಓಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅವ್ರು ಯಾರು ಏನು ಅಂತೆಲ್ಲ ಹೇಳಿ ಒಂದು ಜರ್ನಿ ಶುರು ಆಗುತ್ತಲ್ಲ ಪ್ರತಿ ಸಿನಿಮಾಲು. ಹಾಗಲ್ಲ ಅದು. ಈಗ ನಾನು ಜಯಕಾಂತ್ ಅವ್ರು ನೋಡಿದೆ, ಈಗ ಇಲ್ಲಿಂದ ನಾನು ಜಯಕಾಂತ್ ಅವ್ರನ್ನ ಹೇಗೆ ನೋಡ್ತಾ ಇದ್ದೀನೋ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತಲ್ಲ, ಅದೇ ಕತೆ. ಓಕೆ. ಸೊ ನಮಗೆ ಎಲ್ಲ ಆ್ಯಕ್ಟರ್ಗಳು ಆ್ಯಕ್ಟ್ರೆಸಸ್ಸು ನಮಗೆ ಫ್ರೇಮ್ ಒನ್ನಿಂದ ಆ್ಯಕ್ಟ್ ಮಾಡೋ ಕೆಪಾಸಿಟೀಸ್ ಇರೋರೇ ಬೇಕಿತ್ತು ಈ ಸಿನಿಮಾಗೆ. ಓಕೆ. ಸೊ ನಾವು ಸುಮಾರು ಆಡಿಷನ್ಸ್ ಮಾಡಿದಾಗ ಅವ್ರು ಸಿಕ್ಕಿದ್ರು, ಚೆನ್ನಾಗಿ ಬಂದು ಆ್ಯಕ್ಟ್ ಮಾಡಿದ್ರು, ವೆರಿ ಕಾನ್ಫಿಡೆಂಟ್ ಶಿ ವಾಸ್, ಆ್ಯಂಡ್ ಅವ್ರು ಸೆಲೆಕ್ಟ್ ಆದರು. ಸೊ ಆ್ಯಸ್ ಎ ಡೈರೆಕ್ಟರ್ ನೀವು ಬಿಗ್ ಸೆಲೆಬ್ರಿಟೀಸ್ ಜೊತೆ, ಲೈಕ್ ಬಿಗ್ ಸ್ಟಾರ್ ಕ್ಯಾಸ್ಟ್ ಜೊತೆ ಮಾಡುವಾಗ ಮತ್ತು ದರ್ಶನ್ ಸರ್ ಅವ್ರ ಜೊತೆ ಮಾಡುವಾಗ ನಿಮ್ಮ ವಿಷನ್ ಏನಿತ್ತು ಆ್ಯಕ್ಚುಲಿ? ಪ್ರತಿ ಸಿನಿಮಾದು ಸೇಮ್. ಈ ಕತೆಗೆ ಏನು ಬೇಕು ಅಂತಲೇ ನಾವು ಮಾಡೋಕ್ಕೆ ಹೊರಡ್ತೀವಿ. ಅದ್ರ ವಿಷನ್ ಯಾವಾಗಲೂ ಚೇಂಜ್ ಆಗಲ್ಲ. ಆ ವಿಷನ್ನೇ ನಾವು ಪ್ರತಿಯೊಂದು ಟೆಕ್ನಿಷಿಯನ್ ಜೊತೆ, ಆರ್ಟಿಸ್ಟ್ಗಳ ಜೊತೆ ಶೇರ್ ಮಾಡಿಕೊಂಡಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅವರು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಸ್ಕ್ರೀನ್ಗೆ. ಸೊ ಅದರಲ್ಲಿ ವಾಟ್ ಎವರ್ ವಿಷನ್ ದ ಸ್ಕ್ರಿಪ್ಟ್ ಹ್ಯಾಸ್ ಇಸ್ ವಾಟ್ ಇಸ್ ದೇರ್ ಇನ್ ದ ಫಿಲ್ಮ್. ಆ್ಯಕ್ಚುಲಿ ನೀವು ಫಸ್ಟು ಟೈಟಲ್ ಬಿಟ್ಟಾಗ ಡೆವಿಲ್ ದ ಹೀರೋ ಅಂತ ಇತ್ತು, ಮತ್ತು ಕಾರಣಾಂತರಗಳಿಂದ ದ ಡೆವಿಲ್ ಅಂತ ಚೇಂಜ್ ಆಯಿತು. ಎನಿ ರೀಸನ್ ಫಾರ್ ದ್ಯಾಟ್? ಇಲ್ಲ, ನಮಗೆ ಆಫ್ಟರ್ ಸಮ್ ಟೈಮ್ ದ ಡೆವಿಲ್ ಸೂಕ್ತ ಅನಿಸ್ತು ಆ್ಯಕ್ಚುಲಿ. ಬೇರೆ ಏನು ಗ್ಲೋರಿಫಿಕೇಶನ್ ಬೇಡ ಅದ್ರ ಸುತ್ತ, ದ ಡೆವಿಲ್ನೇ ಸೂಕ್ತ ಅನ್ನಿಸ್ತು. ಅದಕ್ಕೆ ಅದನ್ನ ಡೆವಿಲ್ ಅಂತ ಮಾಡ್ಕೊಂಡು ನಾಟ್ ಮಚ್ ಆಫ್ ಅ ಚೇಂಜ್. ಒಂದು ಹೀರೋ ತೆಗೆದ್ವಿ, ಇಲ್ಲಿದ್ದಿದ್ದು ಹೀರೋ ಮೇಲೆ ಇಟ್ವಿ ಅಷ್ಟೇ. ಓಕೆ, ದಿ ಡೆವಿಲ್ ಅಂತ. ಸೊ ನೀವು ಸ್ಕ್ರಿಪ್ಟ್ ಪ್ಲ್ಯಾನ್ ಮಾಡಿದಾಗ ಒಂದು ಕತೆ ಬರೆದಿರ್ತೀರ, ನೀವು ಅದನ್ನೇ ಈಗ ಎಕ್ಸಿಕ್ಯೂಟ್ ಮಾಡಿದ್ದೀರಾ ಇಲ್ಲ ಏನಾದರೂ ಚೇಂಜಸ್ ಆಗಿದಾವ? ಎಲ್ಲ ಏನು ನೀವು ಅಂದ್ಕೊಂಡಿದ್ದು ವಿಷನ್ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ವಿ. ಈಗ ಸಿನಿಮಾ ಮಾಡುವಾಗ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಟೆಕ್ನಿಕಲ್ ಸೀನ್ ಅಂತ ಯಾವ್ದು ಅನಿಸಿದ್ದು? ಲೈಕ್ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಸಾಂಗ್ ಶೂಟ್ ಮಾಡುವಾಗ ತುಂಬ ಗಾಳಿ ಎಲ್ಲ ಬಂತು ಅಂತ, ಆ ಥರ ಏನಾದರೂ ಎಕ್ಸ್ಪೀರಿಯನ್ಸಸ್ ಆದ್ವಾ? ಚಾಲೆಂಜಸ್ ಅಂತ ಬಂದರೆ ಏನಂದರೆ, ನನಗೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದರ್ಶನ್ ಅವ್ರ ಬ್ಯಾಕ್ ಪೇಯ್ನ್ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದು ಏನು ಅಂತ. ಆ್ಯಂಡ್ ಅವ್ರ ಮೆಡಿಕೇಷನ್ ಆಗಲಿ, ಇಂಜೆಕ್ಷನ್ಸ್ ಆಗಲಿ, ಅಲ್ಲಿ ಸ್ವಲ್ಪ ಒಂಚೂರು ಭಯ ಇತ್ತು. ಆ ಚಾಲೆಂಜಸ್ ಇತ್ತು ನನಗೆ, ಏನಾದ್ರು ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕಂದರೆ ಇದಕ್ಕೆ ಮುಂಚೆ ನಾವು ಒಂದು ಫಸ್ಟ್ ಫೈಟ್ ಮಾಡಿದಾಗಲೇ ಒಂದು ಸ್ಟಂಟ್ ಮಾಡಬೇಕಾದ್ರೆ ದರ್ಶನ್ ಅವ್ರಿಗೆ ಆರ್ಮ್ ಏಟಾಗಿ ಅದು ಸರ್ಜರಿ ತನಕ ಹೋಗಿ 8 ವಾರ ರೆಸ್ಟ್ ತೊಗೊಂಡಿದ್ರು ಅವರು. ಸೊ ಆ ಥರ ಸ್ವಲ್ಪ ದರ್ಶನ್ ನುಗ್ತಾರೆ, ಇಲ್ಲ ನಾನು ಮಾಡ್ತೀನಿ ಇದು ಅವರು ಯೋಚನೆ ಮಾಡಲ್ಲ. ಆ ಫೈಟ್ ಮಾಸ್ಟರ್ ಬಂದು ಅದೆಲ್ಲೋ ಒಂದು ಮೂಲೆಯಲ್ಲಿ ಏನೋ ಮಾಡ್ತಿರ್ತಾರೆ, ಅವ್ರು ಇನ್ನೂ ಯೋಚನೆ ಮಾಡ್ತಿರ್ತಾರೆ ಇಂದ ಮಾಡಬೇಕಾ ಬೇಡವಾ ಅಂತ. ಅದು ನೋಡಿ ಅವ್ರಿಗೆ ಇಷ್ಟ ಆದ ತಕ್ಷಣ ಇಟ್ಕೊಂಡ್ಬಿಡ್ತಾರೆ, ಇಲ್ಲ ನಾನು ಮಾಡ್ತೀನಿ ಇಂದ ಅಂತ. ಇಲ್ಲಪ್ಪ, ನಾವು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ, ಇದು ಮಾಡಿಸ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿದೆ. ಇಲ್ಲ ನೀವು ಮಾಡೋದು ನೋಡಿದ್ದೀರಾ, ನಾನು ಮಾಡ್ತೀನಿ ಅಂತ ದುಬ್ಬಿಡ್ತಾರೆ ಅವರು. ಸೊ ಆ ಒಂದು ಸಿಚುಯೇಷನ್ಸಲ್ಲಿ ಸ್ವಲ್ಪ ನನಗೆ ಭಯ ಆಯಿತು. ಯಾಕಂದರೆ ದರ್ಶನ್ ಸ್ವಲ್ಪ ಯೋಚನೆ ಮಾಡಿದೆ ಅದನ್ನ, ಅಂದರೆ ಆ ಫೈಟ್ ಸೀಕ್ವೆನ್ಸಸ್ ಸ್ವಲ್ಪ ತುಂಬ ಇಷ್ಟ ಅವ್ರಿಗೆ ಫೈಟ್ ಸೀಕ್ವೆನ್ಸಸ್. ಅದೊಂದು ಏನಾದ್ರು ಅವ್ರಿಗೆ ಹೆಲ್ತ್ಗೆ ಆ ಕಡೆ ಈ ಕಡೆ ಆಗುತ್ತೆ ಅನ್ನೋ ಒಂದು ಭಯ ಒಂದಿತ್ತು. ಅದೊಂದೇ ನನಗೆ ಬಿಗ್ಗೆಸ್ಟ್ ಫಿಯರ್ ಇದ್ದಿದೆ ಅಷ್ಟೇ. ಓಕೆ. ದ ಟೈಟಲ್ ಡೆವಿಲ್ ಆ್ಯಕ್ಚುಲಿ ಸಜೆಸ್ಟ್ ಕ್ವಾಲಿಟಿ ಆ್ಯಂಡ್ ಡಾರ್ಕ್ನೆಸ್ ಆ್ಯಂಡ್ ಚಾಮ್. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ, ನೀವೇನೇನು ಸಜೆಸ್ಟ್ ಮಾಡುತ್ತೋ ಅದೆಲ್ಲ ಸಿನಿಮಾನೇ. ಇಟ್ ಈಸ್ ಅ ಡಾರ್ಕ್ ಫಿಲ್ಮ್ ಆ್ಯಂಡ್ ಡಾರ್ಕ್ ಎಲಿಮೆಂಟ್ಸ್ ಅನ್ನೋದು ಖಂಡಿತವಾಗ್ಲೂ ಇದೆ. ಹಾಗಂತ ಏನೋ ಬೇರೆ ಕಾಂಟ್ರಾಸ್ಟ್ ಇಲ್ಲ ಅಂತಲ್ಲ. ಇಟ್ಸ್ ಅ ಸ್ಟೋರಿ, ಇಟ್ಸ್ ಅ ಜರ್ನಿ ಆಫ್ ಅ ಕ್ಯಾರೆಕ್ಟರ್. ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಈ ಸಿನಿಮಾದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ಪ್ರತಿ ಸಿನಿಮಾಲು ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಫಸ್ಟ್ ನೀವೇನು ಒಂದು ಗ್ಲಿಮ್ಸ್ ಬಿಡ್ತಿರೋ, ಇಲ್ಲ ನೀವೇನೊಂದು ಹೇಳಕ್ಕೆ ಹೊರಡ್ತಿರೋ, ಸಾಂಗ್ಸೇ ನಿಮ್ಮನ್ನ ಇನ್ವೈಟ್ ಮಾಡೋದು. ಮ್ಯೂಸಿಕ್ ಇಸ್ ವಾಟ್ ಬ್ರಿಂಗ್ಸ್ ಆಡಿಯನ್ಸಸ್ ಇನ್ ಟು ದ ಥಿಯೇಟರ್. ನಾನು ಅಜನೀಶ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು, ಆ್ಯಂಡ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ಅಜನೀಶ್ ಅವರೇ ಯಾಕೆ ಬೇಕು ಅಂತ ಅನ್ನಿಸ್ತು ನಿಮಗೆ?
ಮ್ಯೂಸಿಕ್ ಲೈಕ್ ಈ ಮೂವಿ? ಅಂದರೆ ಪ್ರತಿ ಸಿನಿಮಾಲು ಐ ವುಡ್ ಲೈಕ್ ಟು ಅಸೋಸಿಯೇಟ್ ಮೈಸೆಲ್ಫ್ ವಿತ್ ಸಮ್ ನ್ಯೂ ಟೆಕ್ನಿಷಿಯನ್. ಅಂದರೆ ಏನಾಗುತ್ತೆ ಅಂದರೆ ಅವಾಗ ದೇ ವಿಲ್ ಬ್ರಿಂಗ್ ಸಮಥಿಂಗ್ ನ್ಯೂ ಟು ದ ಟೇಬಲ್. ನಾವು ಮಾಡೋದಕ್ಕಿಂತಲೂ ಯಾರೋ ಹೊಸಬ್ರನ್ನ ನೀವು ಕರ್ಕೊಂಡು ಬಂದಾಗ ಅವ್ರು ನೋಡೋ ರೀತಿ ಬೇರೆ ಇರುತ್ತೆ, ಅವ್ರ ಅದ್ರ ಬಗ್ಗೆ ಅವ್ರ ಅಪ್ರೋಚ್ ಬೇರೆ ಇರುತ್ತೆ. ಸೊ ನನಗೆ ಅದು ತುಂಬ ಇಷ್ಟ. ಸಿನಿಮಾ ಬಂದು ಇಟ್ಸ್ ಆಲ್ವೇಸ್ ಅಬೌಟ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ನಿಮಗೆ 4 ಜನ ಕೂತು ಅದನ್ನು ಬೇರೆ 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 ರೀತಿಯಲ್ಲಿ ಅವ್ರವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಅವ್ರು ಅದಕ್ಕೆ ಆ್ಯಡ್ ಮಾಡಬೇಕು ಅವ್ರ ಕಡೆಯಿಂದ ಟ್ಯಾಲೆಂಟ್ನ. ಆವಾಗಲೇ ಅದು ಔಟ್ಪುಟ್ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಅಜ್ನೀಶ್. ಸೊ ಡೆವಿಲ್ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಹೇಳೋದಾದರೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ? ಮಹೇಶ್ ಮಂಜ್ರೇಕರ್ ಅವರು ಮಾಡಿದ್ದಾರೆ, ಅಚ್ಯುತ್ ಮಾಡಿದ್ದಾರೆ, ಆ್ಯಂಡ್ ರಚನಾ ರಾಯ್, ಶರ್ಮಿಳಾ ಮಾಂಡ್ರೆ, ಆ್ಯಂಡ್ ಗಿಲ್ಲಿ ನಟ, ಹುಲಿ ಕಾರ್ತಿಕ್, ಶೋಭರಾಜ್, ಚಂದನ್, ಸುಮಾರು ಜನ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರಾಪರ್ ಬಂಡಲ್ ಆಫ್ ಟ್ಯಾಲೆಂಟ್. ಎಲ್ಲರೂ ಅಷ್ಟು ಅಚ್ಚುಕಟ್ಟಾಗಿ ಅವ್ರ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಸೊ ಡೆವಿಲ್ ಸಿನಿಮಾ ಆ್ಯಕ್ಚುಲಿ ಈಗ ಏನಾದರೂ ದರ್ಶನ್ ಸರ್ ಇಮೇಜ್ನ ರೀಡಿಫೈನ್ ಮಾಡುತ್ತಾ? ಫಾರ್ ಎಕ್ಸಾಂಪಲ್ ಈಗ ಕಾಟೇರ ಬಂತು, ಅವ್ರದ್ದೊಂದು ಇಮೇಜ್ ಕ್ರಿಯೇಟ್ ಆಯಿತು ರೈತರು ಅಂತ. ಯಜಮಾನ ಬಂದಾಗ ಅಲ್ಲೊಂದು ಸೋಷಿಯಲ್ ಮೆಸೇಜ್ ಆಯಿತು. ಸೊ ಈ ಮೂವಿ ಅವ್ರ ಇಮೇಜ್ ಏನಾದರೂ ರೀಡಿಫೈನ್ ಮಾಡುತ್ತಾ? ದರ್ಶನ್ ಒಬ್ಬ ದೊಡ್ಡ ಸ್ಟಾರ್ ಆ್ಯಕ್ಚುಲಿ. ಸೊ ಅವ್ರ ಇಮೇಜ್ ರೀಡಿಫೈನ್ ಮಾಡೋಕ್ಕಾಗಲ್ಲ, ಅವ್ರನ್ನ ಬೇರೆ 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 ರೀತಿಯಲ್ಲಿ ನಾವು ತೋರಿಸ್ಬೋದು. ಬಿಕಾಸ್ he is very large as an actor, as a star, okay? ಬಟ್ ಇವ್ರ ಕೈಲಿ ಇದನ್ನ ಮಾಡಿಸ್ಬೋದು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಅಸೆಟ್ ಅದು. ಸೊ ಅವ್ರನ್ನ ಈ ಥರನೂ ನೋಡ್ಬೋದು, ಅವ್ರು ಈ ಕಾಸ್ಟ್ಯೂಮಲ್ಲೂ ನೋಡ್ಬೋದು, ಅವ್ರನ್ನ ಬಂದು ನೀವು ಮೈಥಲಾಜಿಕಲಲ್ಲೂ ನೋಡ್ಬೋದು, ಏನೋ ನಾರ್ಮಲ್ ಸೋಷಿಯಲ್ ಡ್ರಾಮಾಸಲ್ಲೂ ನೋಡ್ಬೋದು. ಆ ಥರ ಒಂದು ಎಕ್ಸ್ಪೆರಿಮೆಂಟೇಷನ್ನೇ ದ ಡೆವಿಲ್. ಸೊ ಈ ಶೇಡ್ ಇವ್ರು ಮಾಡಿದ್ರೆ ಹೇಗಿರುತ್ತೆ, ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ದ ಡೆವಿಲ್ ಫಿಲ್ಮ್ನ ಬಿಗ್ಗೆಸ್ಟ್ ಚಾಲೆಂಜ್. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಡೆವಿಲ್ ಸಿನಿಮಾ ನೋಡಿದ್ಮೇಲೆ ಪ್ರೇಕ್ಷಕರಿಗೆ ಏನು ಮೆಸೇಜ್ ಹೋಗ್ಬೋದು? ಇದೊಂದು ಪಕ್ಕಾ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ ಹಾಗಿದ್ದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಅದರದೇ ಆದಂಥ ಜರ್ನೀಸ್ ಇದೆ, ಅದರದೇ ಆದಂಥ ಬ್ಯಾಕ್ಗ್ರೌಂಡ್ಸ್ ಇದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇದೆ. ಸೊ ಎಲ್ಲ ಕಡೆನೂ ನಿಮ್ಗೊಂದು ಮೆಸೇಜ್ ಸಿಗ್ತಾನೆ ಇರುತ್ತೆ. ನೀವು ಸಿನಿಮಾ ಮುಗಿಸಿ ಆಚೆ ಬರಬೇಕಾದ್ರೂ ಕೂಡ ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ವಿಷಯ ಕಾಡ್ತಾನೆ ಇರುತ್ತೆ. ಇದೇ ಮೆಸೇಜ್ ಅಂತ ನಾನು ಹೇಳಲ್ಲ. ಇಟ್ಸ್ ಅನ್ ಎಂಟರ್ಟೈನಿಂಗ್ ಫಿಲ್ಮ್. ಬಟ್ ಅದರಲ್ಲಿ ನೀವು ಏನು ತೊಗೊಳ್ಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ನೀವು ತೊಗೋಬೋದು. ಸೊ ಸಿನಿಮಾ ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೆ ಆ್ಯಕ್ಚುಲಿ ಒಂದು ದೊಡ್ಡ ಶಾಕ್ ಆಗುತ್ತೆ. ಸೊ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಮತ್ತು ಟೀಮ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ರು? ಕಷ್ಟನೇ ಅಲ್ವಾ? ಯಾಕೆಂದರೆ ಇಟ್ ವಾಸ್ ಅ ಬ್ಲ್ಯಾಂಕ್ ಸ್ಪೇಸ್, ಅದು ಬ್ಲ್ಯಾಂಕ್ ಆದಂಥ ಟೈಮ್ ಅದು. ಆ್ಯಂಡ್ ಬಟ್ ಅದು ಅಗೇನ್ ನೀವು ನಿಮ್ಮ ಒಂದು ಉದ್ದೇಶ, ಒಳ್ಳೆ ಉದ್ದೇಶ ಇಟ್ಟು ನೀವು ಏನಾದರೂ ಒಂದು ಕೆಲಸ ಶುರು ಮಾಡಿದಾಗ ಅದೆಷ್ಟೇ ಅಡೆತಡೆಗಳು ಬಂದರೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಶಕ್ತಿ ಅದನ್ನ ಮೀರಿಸಿ ಕರ್ಕೊಂಡು ಹೋಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿರೋರು. ನಾನಾಗಲಿ, ನನ್ನ ಟೀಮ್ ಆಗಲಿ, ಪ್ರತಿಯೊಬ್ಬರೂ ಯಾರು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ದೆ ಇಲ್ಲ ಆಗುತ್ತೆ, ಇದು ಮಾಡೇ ಮಾಡ್ತೀವಿ ಈ ಸಿನಿಮಾನ ಅಂತ. ಆ್ಯಂಡ್ ಬಿಗ್ಗೆಸ್ಟ್ ಕಮಿಟ್ಮೆಂಟ್ ವಾಸ್ ಫ್ರಮ್ ದರ್ಶನ್. ಇಲ್ಲ ನಾನು ಮಾಡ್ತೀನಿ ಈ ಸಿನಿಮಾನ, ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಬಂದು ನಾನು ಖಂಡಿತ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ. ಸೊ ಹಾಗೆ ಒಂದು ಉದ್ದೇಶ ಚೆನ್ನಾಗಿತ್ತು, ಕಂಪ್ಲೀಟ್ ಆಯಿತು ಸಿನಿಮಾ. ಇವತ್ತು ನಿಮ್ಮ ಮುಂದೆ ಎಲ್ಲಿ ಕೂತಿದ್ದೀವಿ. ಈಗ ದರ್ಶನ್ ಸರ್ ಇಮೇಜು ಅವ್ರನ್ನ ಆ್ಯಕ್ಚುಲಿ ಫುಲ್ ಫಿಟ್ನೆಸ್ ಆಗಿ ತೋರಿಸಿದ್ದೀರಾ. ಸೊ ನೀವೇನಾದರೂ ಇದೇ ಥರ ಬೇಕು ಈ ಪಾತ್ರ, ಈ ಥರ ಫಿಟ್ನೆಸ್ ಬೇಕು ಅಂತ ಕೇಳಿದ್ರಾ? ಇಲ್ಲ ಅವರು ಡೆಫಿನೆಟ್ಲಿ ಆ ಡಿಸ್ಕಷನ್ ಇತ್ತು. ಆ್ಯಂಡ್ ಅವ್ರಿಗೂ ಗೊತ್ತಿತ್ತು ಈ ಪಾತ್ರಕ್ಕೆ ಇದೆಲ್ಲ ಬೇಕು. ದರ್ಶನ್ ತುಂಬ ಪ್ರಿಪೇರ್ ಆಗ್ತಾರೆ. ಆ್ಯಕ್ಚುಲಿ ಅವ್ರು ಆ ಥರ ಕಾಣಿಸಲ್ಲ ಅಷ್ಟೇ, ಬಟ್ ತುಂಬ ಪ್ರಿಪೇರ್ ಆಗ್ತಾರೆ. ಇದು ಓಕೆನಾ, ಈ ವಾಕಿಂಗ್ ಸ್ಟೈಲ್ ಓಕೆನಾ, ಈ ಮ್ಯಾನರಿಸಮ್ ನಿನ್ಗೆ ಓಕೆನಾ, ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿನೇ ಆ್ಯಕ್ಚುಲಿ ಪ್ರತಿಯೊಂದು ಕಾಸ್ಟ್ಯೂಮಿಂದ ಹಿಡಿದು ಎಲ್ಲ ಟ್ರಯಲ್ ಮಾಡಿ ಅವ್ರ ಲುಕ್ಸ್ನ ಬೇರೆ ಬೇರೆ ರೀತಿಲಿ ನಾವು ಟ್ರೈ ಮಾಡಿ ಆಮೇಲೆ ನಾವು ಶೂಟಿಂಗ್ ಹೋಗಿದ್ದು. ಯಾಕಂದರೆ 3 ಮಂತ್ಸಲ್ಲಿ ಅವರು ಬಂದಿದ ತಕ್ಷಣ ಫಿಟ್ನೆಸ್ ವಾಪಸ್ ಬಂದು ಮತ್ತೆ ಶೂಟಿಂಗ್ ಬರ್ತಾರೆ. ಅದ್ರ ಬಗ್ಗೆ ವಿಚಿತ್ರವಾಗಿ ವರ್ಕೌಟ್ ಮಾಡ್ತಾರೆ. ಆ್ಯಕ್ಚುಲಿ ಬೆಳಿಗ್ಗೆ 4 ಗಂಟೆಗೆ ವರ್ಕೌಟ್ ಶುರು ಮಾಡಿಬಿಡ್ತಾರೆ. ಸೊ ಆ ವಿಷಯದಲ್ಲಿ ಸ್ವಲ್ಪ ದರ್ಶನ್ ಈಸ್ ವೆರಿ ಡೆಡಿಕೇಟೆಡ್. ಎಸ್, ಆ್ಯಕ್ಚುಲಿ ಈಗ ಆ್ಯಂಟಿ ಪೈರಸಿ ತೊಗೊಂಡಿದ್ದೀರಾ ಮೂವಿ, ಯಾಕಂದರೆ ತುಂಬ ಪೈರಸಿ ಆಗ್ತಿರುತ್ತೆ. ಸೊ ಫ್ಯಾನ್ಸ್ಗೆ ಅದೆಲ್ಲೋ ಒಂದು ಕನ್ಸರ್ನ್ ಇದೆ, ಮೂವಿ ತುಂಬ ಲೀಕ್ ಆಗುತ್ತೆ, ಫಸ್ಟ್ ಡೇಯಿಂದನೇ ಎಲ್ಲ ಕಡೆ ವೈರಲ್ ಮಾಡ್ತಿದ್ದಾರೆ. ಅದಕ್ಕೆ ನೀವೇನು ಸ್ಟೆಪ್ಸ್ ತೊಗೊಂಡಿದ್ದೀರಾ? ಖಂಡಿತವಾಗ್ಲೂ ಸ್ಟೆಪ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಅಸೈನ್ಡ್ ಇಟ್ ಟು ದ ರೈಟ್ ಏಜೆನ್ಸೀಸ್ ಆ್ಯಂಡ್ ಪೀಪಲ್. ಆ್ಯಂಡ್ ಅವರು ಈಗ ಆಲ್ರೆಡಿ ಆ ಕೆಲಸನ ಮಾಡ್ಕೊಳ್ತಾ ಬರ್ತಿದ್ದಾರೆ. ಆ್ಯಂಡ್ ನಮ್ಮ ಪ್ರಯತ್ನ 100% ಇರುತ್ತೆ. ಬಟ್ ಅಗೇನ್ ಮಾಡೋರನ್ನ ನಾನು ಇದೇ ಕೇಳ್ಕೊಳ್ಳೋದು, ಎಲ್ಲೋ ಕೂತ್ಕೊಂಡು ಒಂದು ಜಾಗದಲ್ಲಿ ಮಾಡಿಬಿಟ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ಅಷ್ಟೇ ನಾನು ಹೇಳೋದು. ಸೊ ಅದನ್ನು ಮಾಡೇ ಮಾಡ್ತಾರೆ, ನೀವು ಹೇಳದೇ ಇರಲಿ ಅವ್ರು ಮಾಡೇ ಮಾಡ್ತಾರೆ. ಅದು ಐ ಡೋಂಟ್ ನೋ, ಬಟ್ ಅರ್ಥ ಮಾಡಿಕೊಂಡು ಮಾಡದೇ ಇದ್ರೆ ಸರಿ. ಆ್ಯಂಡ್ ಏನೋ ಅದ್ರ ಬಗ್ಗೆ ಒಂದು ಏನೋ ಲೈಕ್ ಸ್ಟ್ರಾಂಗ್ ನಮಗೆ ಜೂರಿಸ್ಟಿಕ್ಷನ್ ಆಗಲಿ ಒಂದು ಇದ್ದರೆ, ಸಪೋರ್ಟ್ ಸಿಸ್ಟಮ್ ಇದೆ, ಈಗಲೂ ಇದೆ ಆ್ಯಕ್ಚುಲಿ. ದೇ ವಿಲ್ ಡೆಫಿನೆಟ್ಲಿ ಸಫರ್ ಸಿಕ್ಕಾಕೊಂಡ್ರೆ ಮಾತ್ರ. ಸೊ ಲೀಗಲ್ ಟೀಮು ಸ್ಟ್ರಾಂಗ್ ಇದೆ ನಿಮ್ಮದು? ಎಸ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್. ಎಸ್, ಡೆಫಿನೆಟ್ಲಿ. ಸಿನಿಮಾ
ತುಂಬ ಶಾರ್ಟ್ ಟೈಮಲ್ಲಿ ಬರ್ತಿದೆ. ಪ್ರಮೋಷನ್ಸ್ ಕೆಲಸ ಎಲ್ಲ ಹೇಗೆ ನಡೀತಿದೆ? ಎಲ್ಲೋ ಒಂದು ಕಡೆ ಪ್ರಮೋಷನ್ ಸ್ವಲ್ಪ ಲ್ಯಾಗ್ ಆಗಿದೆ ಅಂತ ಫ್ಯಾನ್ಸ್ ಕಡೆಯಿಂದ ಒಂದು ಕನ್ಸರ್ನ್ ಇದೆ. ಸೊ ಇಲ್ಲ ನೀವು ಮಾಡ್ತಿರೋದು ಈಗ ಓಕೆ ಅಂತ ಅನ್ನಿಸ್ತಿದ್ಯಾ? ಪ್ರಮೋಷನ್ಸ್ ನಾನು ಹೇಳ್ತೀನಿ ಕೇಳಿ, ನಿಮಗೆ ಎಷ್ಟೇ ಮಾಡಿದ್ರು ಕಮ್ಮಿನೇ, ಆ್ಯಂಡ್ ಈ ಸಿನಿಮಾ ಪ್ರಮೋಷನ್ಸ್ ಅಂತ ಬಂದಾಗ ನಾವು ಮಾಡ್ತಾ ಇದ್ದೀವಿ, ದರ್ಶನ್ ಅವ್ರ ಸೆಲೆಬ್ರಿಟೀಸು ಅದನ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಯಾವ ರೀತಿಲಿ ಕಮ್ಮಿ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 360 ಡಿಗ್ರಿ ನಾವು ಕವರೇಜ್ ಅಂತೂ ನಾವು ಮಾಡೇ ಇದ್ದೀವಿ. ಆ್ಯಂಡ್ ಈ ಸಿನಿಮಾ ದ ಡೆವಿಲ್ ಸಿನಿಮಾನ ನಾವು ಸ್ವಲ್ಪ ಬೇರೆ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಅದರದ್ದು ಸರ್ಕಮ್ಸ್ಟಾನ್ಸಸ್ ಆಗಿರ್ಬೋದು, ಅದರ ಜರ್ನಿ ಆಗಿರ್ಬೋದು, ತುಂಬ ವಿಷಯಗಳಿದ್ದಾವೆ ಇದರಲ್ಲಿ. ನಾವು ಏನೇ ಒಂದು ಮಾಡಿದ್ರು ತುಂಬ ಯೋಚನೆ ಮಾಡಿ ಕೆಲಸ ಮಾಡಬೇಕಿಲ್ಲಿ. ಸೊ ಹಾಗಾಗಿ ನಮಗೂ ತುಂಬ ಕನ್ಫ್ಯೂಷನ್ಸ್ ಇದೆ ಆ್ಯಸ್ ಅ ಟೀಮ್. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅನ್ನೋ ಕನ್ಫ್ಯೂಷನ್ಸ್ ನಡುವೆನೇ ನಾವು ಕೆಲಸ ಮಾಡಿದ್ವಿ. ಸೊ ಹಾಗಾಗಿ ಈಗ ಏನೇ ನಾವು ಮಾಡಿದ್ದೀವಿ ಇದಕ್ಕೆ 10 ಸಲ ಅಲ್ಲ 100 ಸಲ ಯೋಚನೆ ಮಾಡಿ ನಾವು ಮಾಡಿದ್ದೀವಿ. ಸೊ ವಿ ಆರ್ ದೇರ್ ಆ್ಯಂಡ್ ವಿವ್ ಡನ್ ಆರ್ ಬೆಸ್ಟ್ ಫ್ರಮ್ ಅವರ್ ಸೈಡ್. ನಾವು ಬಾಸ್ ಇಲ್ದೇ ನೀವು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀರಾ. ಅದೇ ಥರ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಈ ಮೂವಿ ಪ್ರಮೋಟ್ ಮಾಡ್ತಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ? ನಾನು ಹೇಳ್ದಲ್ಲ, ಮಾತೇ ಇಲ್ಲ ಆ್ಯಕ್ಚುಲಿ. ದರ್ಶನ್ ಅವ್ರ ಸೆಲೆಬ್ರಿಟೀಸ್ ವಿಷಯದಲ್ಲಿ ಮಾತೇ ಇಲ್ಲ ನನಗೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರ ಸಿನಿಮಾನ ಥರ ಅದನ್ನ ಮೆರೆಸ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಎ ಸಪೋರ್ಟ್ ಫ್ರಮ್ ದೆಮ್. ನಾನು ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇಂಚಿಂಚಲು ದಿ ಡೆವಿಲ್ ಅನ್ನೋದನ್ನ ನೀವು ಕ್ಯಾರೆಕ್ಟರೈಸೇಷನ್ ಮಾಡ್ತಾ ಹೋಗಿದ್ದೀರಾ. ಸೊ ಸಿನಿಮಾ ಅಂತ ಬಂದಾಗ ಇದು ಹೇಗೆ ಮೂಡಿ ಬರುತ್ತೆ ಅಂತ? ಟ್ರೈಲರೇ ಬೇರೆ, ಸಿನಿಮಾನೇ ಬೇರೆ. ನೀವು ಟ್ರೈಲರ್ ಬರೀ ಒಂದು ಗ್ಲಿಮ್ಸ್ ಅಷ್ಟೇ. ನೀವು ಬಂದು ಒಳಗಡೆ ಕೂತು ನೋಡಿದಾಗಲೇ ನಿಮಗೆ ಕಂಪ್ಲೀಟ್ ಫುಲ್ ವೀಲ್ಸ್ ಏನು ಅನ್ನೋದು ಗೊತ್ತಾಗೋದು. ಸೊ ದಿಸ್ ಇಸ್ ಜಸ್ಟ್ ಅನ್ ಇನ್ವಿಟೇಷನ್ ಟು ಕಮ್ ಟು ದ ಥಿಯೇಟರ್ಸ್. ಸೊ ಫೈನಲಿ ಹೌ ಡು ಯು ಸಿ ದ ಫ್ಯೂಚರ್ ಆಫ್ ಕನ್ನಡ ಸಿನಿಮಾ? ಯಾಕಂದರೆ ಈಗ ತುಂಬ ಸಿನಿಮಾ ಬಂದು ಮುಂಚೆಲ್ಲ 100 ಡೇಸು 50 ಡೇಸ್ ಆಗ್ತಿತ್ತು. ಈಗ ಜಾಸ್ತಿ ಅಂದರೆ 25 ಡೇಸು 1 ಮಂತ್ಗೆಲ್ಲ OTTಲಿ ಬರ್ತಿದೆ. ಸೊ ಅದ್ರ ಬಗ್ಗೆ ವಿಷನ್ ಹೇಳೋದಾದರೆ? ಅದಕ್ಕೆ ಅಂತ ತುಂಬ ಜನ ಅಸ್ಟ್ರಾಲಜರ್ಸ್ ಇದ್ದಾರೆ. ಅವ್ರು ಹೇಳ್ತಾರೆ ಈಗ ಇದೇನಾಗಬಹುದು, ಇದೇನು ಅದೇನು. ಐ ಆಮ್ ನಾಟ್, ನನಗೆ ಅಂದರೆ ಅಷ್ಟೆಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಈ ಕತೆ ಇದನ್ನು ಹೇಳಬೇಕು, ಇದನ್ನು ಸಿನಿಮಾ ಮಾಡಬೇಕು, ಇದನ್ನು ಜನ ಆ್ಯಕ್ಸೆಪ್ಟ್ ಮಾಡಬೇಕು, ಇಷ್ಟೇ ಬಿಟ್ಟರೆ ತುಂಬ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡೋದಾಗಲಿ, ಇದೇನಾಗ್ಬೋದು ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ನಾನು ಇಮಿಡಿಯೇಟ್ ತಲೆ ಕೆಡ್ಸ್ಕೊಳ್ಳೋದು ಇಷ್ಟೇ. ಇನ್ನೊಂದು ಏನೋ ಕತೆ ಸಿಗುತ್ತಾ ಮಾಡೋಕ್ಕೆ ಅಂತ. ಯಾಕಂದರೆ ದರ್ಶನ್ ಅದನ್ನೇ ಕೇಳ್ತಿರೋದು, ಬೇಗ ಅವ್ರ ಕತೆ ರೆಡಿ ಮಾಡ್ಕೊಳ್ಳಿ ಅಂತ. ಅಷ್ಟೇ ನನ್ನ ತಲೆ ಇರೋದು. ಸೊ ಹಾಗಾದರೆ ಇನ್ನೊಂದು ಸಿನಿಮಾ ಬರುತ್ತೆ ದರ್ಶನ್ ಸರ್ ಜೊತೆ? ಖಂಡಿತವಾಗ್ಲೂ ಮಾಡ್ತೀವಿ, ಡೆಫಿನೆಟ್ಲಿ. ಸೊ ಫೈನಲ್ ಆಗಿ ಡೆವಿಲ್ ಸಿನಿಮಾನ ಬಾಸ್ ಫ್ಯಾನ್ಸ್ ಅಂತೂ ನೋಡೋಣ ಹೇಳ್ತಾರೆ, ಬೇರೆ ಪ್ರೇಕ್ಷಕರಿಗೆ ನೀವೇನಂತ ಹೇಳಿ ಇನ್ವೈಟ್ ಮಾಡ್ತೀರಾ? ಯಾಕೆ ನೋಡಬೇಕು ಡೆವಿಲ್ ಸಿನಿಮಾ? ನಾನು ಇನ್ವೈಟ್ ಮಾಡೋದು ಬೇಡ. ನಾನು ತುಂಬ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹೆಂಡತಿ ಫ್ರೆಂಡ್ ತಾಯಿ ಒಬ್ಬರಿದ್ದಾರೆ. ಓಕೆ, ಅವರು 70 year old. ಅವರು ಯಾವಾಗ ಸಿನಿಮಾ ರಿಲೀಸ್ ಮಾಡ್ತಾರೆ ನಾನು ನೋಡ್ಬೇಕು ಸಿನಿಮಾನ ಅಂತ ಕೇಳ್ತಾರೆ. ಬಿಕಾಸ್ ಅವರು ದರ್ಶನ್ ಅವರ ಬಿಗ್ಗೆಸ್ಟ್ ಫ್ಯಾನ್ ಅವರು. ಸೊ ಆ ಒಂದು ಎಕ್ಸ್ಟೆಂಟ್ಗೆ ಒಂದು ಫ್ಯಾನ್ಸ್ ಇದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬರು ಅವ್ರ ಹೆಸರು ಹೇಳಲ್ಲ, ಬಿಕಾಸ್ ಎ ವೆರಿ ಬಿಗ್ ಮ್ಯಾನ್. ಅವರು ಇಲ್ಲಿ ತನಕ ಯಾವ ಸಿನಿಮಾನ ನೋಡಿಲ್ವಂತೆ. ಬಟ್ ಅವ್ರು ಹೇಳಿದ್ದು ನನಗೆ ದ ಡೆವಿಲ್ ಸಿನಿಮಾ ನಾನು ನೋಡಬೇಕು. ಯಾಕೆ ಅಂತ ಗೊತ್ತಿಲ್ಲ, ನನಗೆ ಅದು ಏನೋ ಕಾಡ್ತಾ ಇದೆ, ಇಂಪ್ಯಾಕ್ಟ್ ಇದೆ, ನಾನು ಅದನ್ನ ನೋಡಬೇಕು ಅಂತ ನನಗೊಂದು ಆಸೆ. ನಾನು ಇಲ್ಲಿ ತನಕ ಒಂದು ಸಿನಿಮಾ ನಾನು ನೋಡಿಲ್ಲ ಅಂತ ಹೇಳಿದ್ರು. ಸೊ ಹಾಗೆ ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಅಂತೂ ಡೆಫಿನೆಟ್ಲಿ ಸಿನಿಮಾ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಟ್ಸ್ ಅ ಪ್ರಾಪರ್ ಎಂಟರ್ಟೈನಿಂಗ್ ಸಿನಿಮಾ. ನಿಮಗೆ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ನಿಮ್ಮ ದರ್ಶನ್ ಫ್ಯಾನ್ಸ್ಗೆ ಬಂದರೆ ದರ್ಶನ್ ಫ್ಯಾನ್ಸ್ನ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಿಮ್ಗೆ ಬೇಕಾದಂಥ ಎಲ್ಲ ಅಂಶಗಳು ಸಿನಿಮಾದಲ್ಲಿದೆ. ಆ್ಯಂಡ್ ಒಂದು ಸಿನಿಮಾನ ನೋಡಬೇಕು, ಬರೀ ಸಿನಿಮಾನ ನಾವು ಪ್ರೀತಿಸ್ತೀವಿ ಅಂತ ಬರೋರಿಗೆ ಒಂದು ಒಳ್ಳೆ ಕಥೆ ಇದೆ ಸಿನಿಮಾಲಿ. ಆ್ಯಂಡ್ ಒಂದೊಳ್ಳೆ ಅಪ್ರೋಚ್ ಇದೆ, ಒಂದೊಳ್ಳೆ ಜರ್ನಿ ಇದೆ ಇಡೀ ಸಿನಿಮಾಲಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ವಿ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯೋರ್ ಥ್ಯಾಂಕ್ ಯು ಎಂಟೈರ್ ಕ್ರೂ. ಸಿನಿಮಾ 100 days ಓಡಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು.